ನರಗುಂದ ಮತಕ್ಷೇತ್ರ ಯೂತ ಕಾಂಗ್ರೆಸ್ ಉಪಾಧ್ಯಕ್ಷ ಅಶೋಕ ತಾಳದವರ ಹುಟ್ಟುಹಬ್ಬ ಆಚರಣೆ. ಅದೇ ಮಕ್ಕಳ ವೇದಿಕೆ ನಾವು ನೋಡಬೇಕಾಗುತ್ತೆ. ಈ ಒಂದು ಮಂಜೂರ್ ಇವರ ಒಂದು ಜನ್ಮದಿನ ಅಂಗವಾಗಿ ಇಲ್ಲಿ ಗದಗ ಜಿಲ್ಲಾ ಸಂಘಟನಾ ಹೋರಾಟಗಾರರು ಹಾಗೂ ನರಗುಂದ ಮತಕ್ಷೇತ್ರದ ಯೂತ್ ಕಾಂಗ್ರೆಸ್ ತಳವಾರ್, ಮುತ್ತು ತಳವಾರ್, ಮಾದೇಶ್ ಗೋಳನಾಳ್ ಇವರೆಲ್ಲರೂ ಕೂಡ ನಾನು ಸಂಸ್ಥೆ ಪರವಾಗಿ ಶಿಕ್ಷಕ ಅಧಿಕಾರದ ಮಾಡಿ ಮಕ್ಕಳ ಚಟುವಟಿಕೆಗಳನ್ನು ಕೂಡ ಮಾಡಿದ್ದಾರೆ. ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳು ಕೂಡ ನಾನು ಆತ್ಮೀಯ ಜನ್ಮದಿನದ ಪ್ರಯುಕ್ತವಾಗಿ ವಿಶೇಷವಾಗಿ ಬುದ್ಧಿಮಾಂದ ಮಕ್ಕಳ ಶಾಲೆಯಲ್ಲಿ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯರು ಶ್ರೀಯುತ ಪ್ರಕಾಶ್ ಗೀಳು, ಅದೇ ರೀತಿಯಾಗಿ ರಮೇಶ್ ಬಾಳಮ್ಮನವರು ಅವರು ಕೂಡ ನಾನು ಸಂಸ್ಥೆ ಪರವಾಗಿ ರಮೇಶ್ ಅವರು ಆತ್ಮೀಯರು ಇದೇ ಭಾಗದಲ್ಲಿ ಹೋರಾಡೋರು ಈ ಸಂಸ್ಥೆ ಬಗ್ಗೆ ಮಕ್ಕಳು ಸಾಕಷ್ಟು ತಿಳಿದುಕೊಂಡವರು ಅವರು ಕೂಡ ನಾನು ಸಂಸ್ಥೆ ಪರವಾಗಿ ಸ್ವಾಗತ ರೀತಿಯಾಗಿ ಮಾದೇಶ್ ಭಗವಾನ್, ಹನುಮಂತಪ್ಪ ಪೂಜಾರ್, ಬಸವರಾಜ್ ಪಟ್ಟಪ್ಪನವರ್, ಗದಗ ಕಿಟಕಿಯವರು ಜಾಕೀರ್ ಅವರು ಈ ತಾನೇ ಈ ಸುಮಾರು ಈಗ ಫ್ಯಾಷನ್ ಆಗಿ ಮಾರ್ಪಾಡಾಗಿದೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬೆಟ್ಟ ಗುಡ್ಡ ರಸ್ತೆ ಬದಿ ಬೇರೆ ಬೇರೆ ಭಾಗಗಳಲ್ಲಿ ಕುಡಿದು ಮೋಜು ಮಸ್ತಿಗಳನ್ನು ಮಾಡೋದ್ರ ಮೂಲಕ ನಮ್ಮ ಜನ್ಮದಿನವನ್ನು ಕೆಲವು ಯುವಕರು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ಆದರೆ ಸಮುದಾಯದಲ್ಲಿ ವಿಶೇಷವಾಗಿ ಜನಪರವಾದ ಕಾಳಜಿಯನ್ನು ವಹಿಸಿರುವಂಥ ಸಾಮಾಜಿಕ ಹೋರಾಟಗಾರ, ದಲಿತ ಮುಖಂಡ, ನರಗುಂದ ಭಾಗದಲ್ಲಿ ವಿಶೇಷವಾಗಿ ಆ ಭಾಗದಲ್ಲಿ ಶೋಷಿತ ಪರವಾದಂಥ ಎಲ್ಲ ಚಳವಳಿಗಳಲ್ಲಿ ಭಾಗಿಯಾಗಿರುವಂಥ ಅಶೋಕ್ ತಾಳದವರು ಭಾಳ ಒಳ್ಳೆಯ ಯುವಕ. ಆದರೆ ಅವರು ಒಂದು ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಂಡು ನಾವೆಲ್ಲ ಪಾರ್ಟಿ ಮತ್ತು ಇತರೆ ಸಭೆಗಳನ್ನು ಮಾಡೋದು ಬೇಡ, ವಿಶೇಷವಾದ ವಸತಿ ಶಾಲೆಗಳಲ್ಲಿ ಕೂಡ ಇಂಥ ಒಂದು ಜನ್ಮದಿನ ಆಚರಿಸೋಣ, ಅವರ ಸಂತೋಷ ನಮ್ಮ ಸಂತೋಷದಲ್ಲಿ ಅವ್ರನ್ನೂ ಕೂಡ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳೋಣ, ನಮ್ಮ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸೋಣ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ವಿಶೇಷವಾಗಿ ನಾನು ಶುಭಾರಿಸುತ್ತೇನೆ. ಮತ್ತು ಅವರು ಸುದೀರ್ಘವಾಗಿ 100 ವರ್ಷಗಳ ಕಾಲ ಸಾಮಾಜಿಕ ಸೇವೆಗಳಲ್ಲಿ ಭಾಗಿಯಾಗಲಿ, ಅವರಿಗೆ ಉನ್ನತವಾದ ಹುದ್ದೆಗಳು ದೊರಕಲಿ ಮತ್ತು ಇಂಥ ಸಭೆಗಳು, ಜನ್ಮದಿನದ ಸಭೆಗಳು ಅವು ನಮ್ಮ ಆದರ್ಶಮಯವಾಗಿರಲಿ ಇಂಥ ನೇತೃತ್ವದಲ್ಲಿ ನಡೆಯುವಂಥ ಚಟುವಟಿಕೆಗಳು. ಹಾಗಾಗಿ ಜನ್ಮದಿನದ ಪ್ರಯುಕ್ತ ನನ್ನೂ ಕೂಡ ಇಲ್ಲಿ ಕರೆಸಿ ಹಾರೈಸಲು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಯ ಶಿಕ್ಷಕರಿಗೂ ಪದಾಧಿಕಾರಿಗಳು ಮತ್ತು ಎಲ್ಲ ದಲಿತ ಮುಖಂಡರು ಕೂಡ ವಂದಿಸುತ್ತಾ ನಾನು ಎರಡು ಮಾತು ಕೋರ್ತೇನೆ. ಜೊತೆಗೆ ನಾವು ನಿನ್ನೆ ಇಲ್ಲಿ ಅಶೋಕ್ ಮನೆ ಹೇಳ್ತಿದ್ದ, ಇಲ್ಲ ಹಿಂಗೊಂದು ಸ್ಕೂಲ್ ಐತನ ಉಪ್ಪುಪುಡಿ ನಮ್ಮ ಮಾಂದೇಶ್ ಇವರು ರಮೇಶ್ ಅನ್ನೋರು ಹೋಗ್ಯಾರ, ನೋಡ್ಕೊಂಬಂದಾರ, ಹೋಗೋಣ. ನಾನು ಸುರೇಶ್ ಅವರು ಬರ್ತಡೆಗೆ 2 ಸಲ ಹೋಗೇನಿ. ಬಟ್ ಅಲ್ಲಿ ಮೋಜು ಮಸ್ತಿ ಮಾಡೋಕ್ಕಿಂತ ಅಲ್ಲೇ ಹೋಗೋಣ ಅಂದ್ರೆ ಸೂಕ್ತ ಆಗತ್ತೆ ಅನ್ನೋ ಒಂದು ವಿಷಯ ತಿಳಿಸ್ದಾಗ ಆಯ್ತು ನೋಡ್ಕೊಂಬರೋಣ ಅಂತೇಳಿ ನಿನ್ನ ನಾವು ಸರ್ ಹತ್ರ ಬಂದಿದ್ವಿ ನಾವು.
ಸರ್ ಹತ್ರ ಬಂದು ನಾವು ಆ್ಯಕ್ಚುಲಿ ನಾವು ಬಂದಿದ್ದು ಬರ್ತಡೇ ನಾಳೆ ಐತಿ, ಹುಟ್ಟುಹಬ್ಬ ಐತಿ, ನಾಳೆ ಏನರ ಒಂದು ಅವ್ರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಏನರ ಒಂದು ಊಟದ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ವಿ. ಬಟ್ ನಾ ಸರ್ನ ಸುದೀರ್ಘವಾಗಿ ಭಾಳ ತನ ಮಾತಾಡಿದೆ, ಏನೇನೈತೆ ಸರ್ ವ್ಯವಸ್ಥೆ ಇಲ್ಲ, ಏನೈತಿ ಏನಿಲ್ಲ ಅಂತೇಳಿ. ಬಹುಶಃ ಅವ್ರಲ್ಲಿ ಮಕ್ಕಳ ಬಗ್ಗೆ ಇದ್ದ ಕಾಳಜಿ ಅವ್ರು ನಿನ್ನ ಬಂದಾಗ ಕೆಲಸ ಆಗ್ತಿತ್ತು. ಅವ್ರು ಹೇಳಿದ ಮಕ್ಕಳಿಗೂ ಅದೇ ರೀತಿ ತಮ್ಮ ಮಗು ಏನು ಅವಶ್ಯಕತೆ ಐತೆ ಅಷ್ಟು ಸೌಲಭ್ಯಗಳನ್ನ ಇಲ್ಲಿ ಬೇಕಂತೇಳಿ ಅವರು ನೀನು ಕೆಲಸ ಮಾಡ್ಸಾತಿದ್ರು. ಆದ್ರೆ ನಾನು ಒಂದು ವಿಷಯ ಅಂತ ಹೇಳಿಲಿಕ್ಕೆ ತಂದೆ ತಾಯಿ ಅಲ್ಲಿ ಮನ್ಯಾಗ ಈಗ ಅವ್ರಿಗೆ ನೋಡ್ಕೊಳಕ್ಕಾಗಲಾರ್ದಕ್ಕೆ, ಅಲ್ಲಿ ವ್ಯವಸ್ಥೆಗೆ ಹೊಂದ್ಕೊಳಕ್ಕಾಗಲಾರ್ದಕ್ಕೆ, ತಮಗೆ ಜೀವನಕ್ಕೆ ಅಡಚಣೆ ಯಾಕೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಮಕ್ಕಳನ್ನ ತಂದು ಬಿಡ್ತಾರೆ. ಬಟ್ ಇಲ್ಲಿ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಕೇರ್ ಮತ್ತು ಅವ್ರ ಬಗ್ಗೆ ಜಾಸ್ತಿ ನೀವು ಅವ್ರ ಬಗ್ಗೆ ಗಮನ ವಹಿಸಿ ನೀವು ಕೆಲಸ ಮಾಡೋದು ನೋಡಿದರೆ ದಯವಿಟ್ಟು ನಾನು ನನ್ನ ಕಡೆಯಿಂದ ನಿಮಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ದಿನಮಾನದಾಗ ಹಡದ ತಂದೆ ತಾಯಿನ ಹೋಗಿ ವೃದ್ಧಾಶ್ರಮಕ್ಕೆ ಬಿಡೋದು, ಮಕ್ಕಳನ್ನ ತಂದು ನಿಂತಲ್ಲಿ ಬಿಡುವ ಜನಾಂಗಗಳು ಸಾಕಷ್ಟಿಗೆ ಇವತ್ತಿನ ಕಲಿಯೋದಾಗ. ಆದ್ರೆ ನೀವು ನಿಮ್ಗೆ ಪಗಾರ ಎಷ್ಟು ಕೊಡ್ತಾರೋ ಬಿಡ್ತಾರೋ ಅದರ ಬೇರೆ ಪ್ರಶ್ನೆ. ಬಟ್ ನಿಮ್ಗೆ ಏನು ಸೇವಾ ಮನೋಭಾವ ಐತಲ್ಲ, ಆ ಮನೋಭಾವಕ್ಕೆ ದೇವ್ರು ನಿಮ್ಗೆ 100 ವರ್ಷ ಆಯಿಸ್ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ನಿಮ್ಗೆ ಶಕ್ತಿ ಕೊಡಲಿ. ಇನ್ನೂ ಅನೇಕ ಇಂಥ ಬಂದರೂ ಸಹ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಟ್ಟದಾಗ ಬೆಳೆದ ಎಲ್ಲರಿಗೂ ಒಳ್ಳೆಯದಾಗಲಿ. ಆದ್ರೆ ನಾವು ಇನ್ನು ಮುಂದೆ ಸಾಕಷ್ಟು ನಾವು ಇವತ್ತಿನ ಯೂತ್ಸರು ರಮೇಶನ್ ಹೇಳ್ದಂಗೆ ಹೊರಗೆ ಬರ್ತ್ಡೇ ಅಂತೇಳಿ ಎಷ್ಟೋ ದುಡ್ಡು ಹಾಳು ಮಾಡಿಕ್ಕೆ ನಾವು ಎಷ್ಟೋ ವಿಡಿಯೋ ವೈರಲ್ ಆಗಿರ್ತಾವೆ. ಕೇಕ್ ಮಕ್ಕಕ್ಕೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ತಿನ್ನೋದು, ಅದು ಎಷ್ಟೋ ಇದು ಆಗಿರ್ತೈತಿ. ಬಟ್ ನಾವಲ್ಲಿ ಸಾವಿರಾರು ರೂಪಾಯಿ ಪಬ್ ಬಾರ್ ಗೀರ ಅಂತೇಳಿ ಹೋಗಿ ಇವತ್ತಿನ ಯುವ ಸಮೂಹ ದುಡ್ಡನ್ನು ಸೆಲೆಬ್ರೇಷನ್ಗೋಸ್ಕರ ಹಾಳು ಮಾಡಿ ಎಷ್ಟೋ ನಾವು ನೋಡೀವಿ. ಬರ್ತಡೇ ಒಳಗೆ ಎಷ್ಟೋ ಸಿಟಿ ಒಳಗೆ ಬರ್ತಡೇಗೆ ಬಂದಂಥ ಯುವಕರು ನಾವು ನನ್ನ ನರಗುಂದ ಸ್ವಂತ ಊರು ನರಗುಂದ ನಾವು ನೋಡ್ತೀವಲ್ಲ, ಬರ್ತಡೇಗಂದು ನರಗುಂದ ಬಂದಿರ್ತಾರೆ. ಹಳ್ಳಿಯಾಗಿದ್ದ 8 ಕಿಲೋಮೀಟರ್ 10 ಕಿಲೋಮೀಟರ್ ಬಂದಿರ್ತಾರೆ. ಇಲ್ಲಿ ಬಂದು ಕೇಕು ಕಟ್ ಮಾಡ್ತಾರೆ, ಕೇಕು ಚೆಲ್ಲಾಡಿರ್ತಾರೆ. ಅದ್ರ ಜೋಡಿ ಹೋಗೋ ಹೊತ್ನಾಗ ಪಾರ್ಟಿ ಅಂತೇಳಿ ಸಿಕ್ಕಾಪಟ್ಟಿ ಕುಡಿದು ಹೋಗೋ ಹೊತ್ನಾಗ ಆಕ್ಸಿಡೆಂಟ್ ಆಗಿ ಎಲ್ಲೋ ಬಿದ್ದು ಕೈಕಾಲು ಮುರ್ಕೊಂಡು ಪ್ರಾಣವನ್ನು ಕಳ್ಕೊಂಡು ತಂದೆ ತಾಯಿಯನ್ನು ಸಾಕಬೇಕಾದಂಥ ಅಣ್ಣತಮ್ಮರನ್ನು ಸಾಕಬೇಕಂತ ಎಷ್ಟೋ ಯುವಕರು ಇವತ್ತು ತಮ್ಮ ಅಂಗಗಳನ್ನು ಕಳ್ಕೊಂಡು ಜೀವವನ್ನು ಕಳ್ಕೊಂಡು ಮನೆಗೆ ಯಾವುದೇ ರೀತಿ ಆಧಾರ ಇಲ್ಲಾರ್ದಂಗೆ ಆಗ್ಯಾರ. ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳು ಬೆಳಕಿಗೆ ಬರಬೇಕು. ನಾವು ಮೀಡಿಯಾದವ್ರಿಗೆ ಕೇಳೋದೇನಂದ್ರೆ ನಿಮ್ಮ ಕೆಲಸಗಳು ಈ ಪ್ರಜಾಪ್ರಭುತ್ವಕ್ಕೆ ಭಾಳ ಅವಶ್ಯಕತೆ. ಯಾಕಂದ್ರೆ ದೇಶದೊಳಗೆ ಎಷ್ಟೋ ಬದಲಾವಣೆಗಳು ಆಗಿದ್ದು ಸತ್ತಕ್ಕೆ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾಗಳಿಂದನ ಆಗ್ಯಾವು, ಬದಲಾವಣೆಗಳಾಗ್ಯಾವು, ಎಷ್ಟೋ ಕೆಲಸಗಳಾಗ್ಯಾವು. ಅಂಥ ಕೆಲಸಗಳು ಎಲ್ಲೋ ಏನೋ ಒಂದು ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಆಗಿರ್ತಲ್ಲ, ಅದ್ರ ಅವಶ್ಯಕತೆ ಬರ್ತೈತಿ. ಬಟ್ ಅದು ಯಾರ ಕಣ್ಣಿಗೆ ಬೀಳೋಂಗಿಲ್ಲ. ಬಟ್ ನೀವು ಮೀಡಿಯಾದವ್ರು ಅದನ್ನು ಫೋಕಸ್ ಮಾಡಿ ನೀವು ತೋರಿಸಿದ್ರೆ ಅದು ಎಷ್ಟೋ ದೊಡ್ಡ ವ್ಯಕ್ತಿಗಳಿಗೆ ಗೊತ್ತಾದ್ರೆ ಅವ್ರಿಗೆ ಸಹಾಯ ಮಾಡಿದ್ರೆ. ಇಲ್ಲೇ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ. ಇವತ್ತಿಗೆ ಇದು ಲಿಸ್ಟ್ ಪಬ್ಲಿಸಿಟಿ ಆಗೈತಲ್ಲ, ಇದನ್ನು ಮುಂದಿನ ವರ್ಷ ಪ್ರತಿ 365 ದಿನವೂ ಇಲ್ಲಿ ಬಂದ 365 ದಿನವೂ ಬರ್ತಡೇ ಆಗಬೇಕು, 365 ದಿನವೂ ಇಲ್ಲಿ ದಾನಿಗಳು ಬರಬೇಕು, 365 ದಿನವೂ ಈ ವಿದ್ಯಾರ್ಥಿಗಳು ಸಂಪೂರ್ಣ ಸಂತೋಷದಿಂದ ಇರಬೇಕು ಅನ್ನೋ ಒಂದು ಮನೋಭಾವನ ನಾನು ಇಲ್ಲಿ ಹಾರೈಸ್ತೀನಿ. ಜೊತೆಗೆ ಇಲ್ಲೇ ಏನಿಲ್ಲ ಇತ್ತು ನಮ್ಮ ಏನೋ ದೋಸ್ತರು ಅಲ್ಲಿ ಏನೋ ಬರ್ತಡೇ ಖರ್ಚು ಮಾಡಿ ದುಡ್ಡು ಹಾಳು ಮಾಡ್ತಾರಲ್ಲ, ಆದರೆ ನಾವು ಮೀಡಿಯಾ ಮುಖಾಂತರ ಆಯ್ತು, ನಾನು ವೈಯಕ್ತಿಕವಾಗಿ ಎಲ್ಲ ಮುಖಾಂತರ ಕೇಳ್ತೀನಿ. ಇನ್ನೇನಾದರೂ ಎಲ್ಲಿ ಆದರೂ ದೊಡ್ಡ ನಿಮ್ಮ ಮಕ್ಕಳ ಬರ್ತಡೇನ ಮಾಡಿ ಆ ಪಬ್ಬಿಗೆ ಹೋಗಿ ಈ ಪಬ್ಬಿಗೆ ಹೋಗಿ ನೀವು ಆ ಹೋಟೆಲ್ ಈ ಹೋಟೆಲ್ನಾಗ ಹೋಗಿ ಮಾಡೋ ಬದಲಿ ಇಲ್ಲಿ ಬಂದ್ರೆ ನೀವು ಸ್ವತಃ ದೇವ್ರಿಗೇನು ಅನ್ನ ಸಂತರ್ಪಣೆ ಮಾಡ್ದಂಗೆ ಇಲ್ಲಿ ನೀವು ಬಂದು ಮಾಡಿದ್ರೆ ನೀವೆಲ್ಲೋ ದುಡ್ಡು ಏನೋ ಅಲ್ಲಿ ಹಾಲು ಅಭಿಷೇಕ ಮಾಡ್ಕೊಂಬದ್ಲಿ ಅದೇನಿಲ್ಲ. ಇಲ್ಲಿ ನೀವು ಬಂದು ಏನಾದ್ರೆ ಈ ಮಕ್ಕಳಿಗೆ ಅನ್ನ ಸಂತರ್ಪಣೆ ಮಾಡಿದ್ರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಗೆ ನೀವು ಅನ್ನ ಸಂತರ್ಪಣೆ ಮಾಡಿದಷ್ಟು ಪುಣ್ಯ ಫಲ ನಿಮ್ಗೆ ಸಿಗ್ತೈತೆ ಅನ್ನೋ ಒಂದು ಹೇಳಿ ಎಲ್ಲ ಮುಂದಿನ ಯುವ ಸಮೂಹ ಸತ್ಯಕ್ಕೆ ಒಳ್ಳೆ ನಿಮ್ಮ ಏನು ಈಗ ಹಿಂದಾದಂಥ ಬಿಟ್ಟು ಮುಂದಾಗುವಂಥ ಏನು ಇಂಥ ಕಾರ್ಯಕ್ರಮಗಳ ಮೇಲೆ ಇಂಥ ಶಾಲೆಗಳ ಮೇಲೆ ಫೋಕಸ್ ಮಾಡಿ ಅವರಿಗೆ ನೀವು ಸಣ್ಣ ಸಹಾಯ ಮಾಡೋದ್ರಿಂದ ಈ ಸಂಸ್ಥೆಗೆ ಒಂದು ಚಿಕ್ಕ ಪುಟ್ಟ ಸಹಾಯ ಆಗುತ್ತೆ. ಆ ವಿದ್ಯಾರ್ಥಿಗಳ ಜೀವನಕ್ಕೆ ಭವಿಷ್ಯಕ್ಕೂ ಒಂದು ಒಂದು ಅಳಿಲು ಸೇವೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿ ಇಲ್ಲೇ ಪ್ರತಿ ವರ್ಷ ನಾವು ನಿನ್ನೆ ಬಂದಾಗ ನಾವು ಇಲ್ಲಿ ಏನೋ ಅನ್ಕೊಂಡು ಬಂದೆ. ವರ್ಣಕ್ಕೆ ನಾವು ಅಶೋಕ ನಾವೆಲ್ಲರೂ ಬಂದಾಗ ಏನೋ ಅನ್ಕೊಂಡು ಬಂದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇದರ ಈ ಶಾಲೆಯ ಅವಶ್ಯಕತೆ ಭಾಳ ಐತಿ. ಈ ಏನು ಪ್ರಜಾಪ್ರಭುತ್ವಕ್ಕೆ ಆತ ಈ ಸಮಾಜಕ್ಕೆ ಆತ ಇಂಥ ಶಾಲೆಗಳ ಅವಶ್ಯಕತೆ ಭಾಳ ಐತಿ. ಯಾಕಂದ್ರೆ ಮಕ್ಕಳನ್ನ ಹೆತ್ತು ಇವತ್ತು ಚಲೋ ಇದ್ದ ಮಕ್ಕಳನ್ನ ರೋಡಿಗೆ ಹಾಕಿ ಹೋಗುವಂಥ ವ್ಯವಸ್ಥೆಗಳು ನಾವು ಕಣ್ಣಾರ ನೋಡಿ ಮೀಡಿಯಾದೊಳಗೆ ನೋಡೀವಿ. ಅದಕ್ಕೆ ಇಂಥ ಮಕ್ಕಳ ತಂದೆ ತಾಯಿ ನಾವು ಬೆಳಗ್ಗೆ ಬಂದಿದ್ವಿ. ಬೆಳಗ್ಗೆ ಬಂದಂಥ ಸಂದರ್ಭದಾಗ ಒಬ್ಬ ವಿದ್ಯಾರ್ಥಿ ಇವತ್ತು ಅಡ್ಮಿಷನ್ ಮಾಡ್ಕೊಂಡು ಎಂಟ್ರಿ ಮಾಡ್ಕೊಂಡ್ರೆ ಬಹುಶಃ ನಾವು ಅವ್ರ ತಂದೆ ತಾಯಿ ಹೋದಾಗ ಆ ಹುಡುಗನ ಭಾವನೆ ನೋಡ್ಬಿಟ್ಟು ನಮ್ಮ ಕಣ್ಣಾಗ ನೀರು ಬಂದ್ವು. ಮುಂದಿನ ದಿನಮಾನದಾಗ ಇಂಥ ಬಿಡ್ತಾರ ಅನ್ನೋದು ಗೊತ್ತಿದ್ರು ಸಹ ಸಹಾಯ ಮಾಡಕ್ಕೆ ಯಾರು ಮುಂದೆ ಬರ್ತಿರಲ್ಲ
ಅವರಿಗೆ ನಾನು ಅಡ್ವಾನ್ಸ್ವಾಗಿ ಮತ್ತು ಇಲ್ಲಿ ಮಟ್ಟನೂ ಯಾರು ಈ ಸಂಸ್ಥೆಗೆ ಸಹಾಯ ಮಾಡಿರಲ್ಲ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಇವತ್ತು ಮದ್ಯಪಾನ ಮಾಡೋದು ಒಬ್ಬ ಬಾರ್ಗಳಲ್ಲಿ ಬೇರೆ ರೀತಿಯಾಗಿ ವಿಭಿನ್ನ ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವುದರ ಮುಖಾಂತರ ಸಾಮಾಜಿಕವಾಗಿ ಮಾಡಿಕೊಳ್ಳತಕ್ಕಂಥ ಕಾರ್ಯದಲ್ಲಿ ತೊಡಗಿಕೊಂಡು ಇವತ್ತು ಯುವ ಸಮುದಾಯ ಹಾಳಾಗ್ತದೆ. ಬಟ್ ನಾವು ಮಾಡ್ತಿರ್ತಕ್ಕಂಥದ್ದು ಇಂಥ ವಿಶೇಷ ಚೇತನ ಮಕ್ಕಳ ಜೊತೆಗೆ ಇವತ್ತು ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವುದರ ಮುಖಾಂತರ ಸಮಾಜಕ್ಕೆ ಮಾದರಿಯಾಗುವುದರ ಜೊತೆಗೆ ಇಂಥ ಶಾಲೆಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಿರ್ತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಬಯಸ್ತೇನೆ. ಅದರ ಜೊತೆಗೆ ಸಮಾಜದ ಮುಖ್ಯವಾಹಿನಿಗಿರ್ತಕ್ಕಂಥದ್ದು ಸಮಾಜದ ಅನಾನುಕೂಲಗಳ ಬಗ್ಗೆ ಚಿಂತನೆ ಮಾಡುವುದರ ಜೊತೆಗೆ ಯಾವ ಕಾರ್ಯವನ್ನು ನಾವು ಸಮಾಜದಲ್ಲಿ ಮಾಡಬೇಕು ಆ ಸಮಾಜ ನಮಗೆ ಒಪ್ಕೊಳ್ತೀವಿ ಅಂತಿರ್ತಕ್ಕಂಥ ವಿಚಾರವನ್ನು ಕೂಡ ನಾವು ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅಶೋಕ್ ತಾಳದವರು ಇಂಥ ವಿಶೇಷ ಮಕ್ಕಳ ಜೊತೆಗೆ ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವ ಮುಖಾಂತರ ಹೊಸ ಅಧ್ಯಾಯಕ್ಕೆ ಮುನ್ನಡೆಯನ್ನು ಬರೀತಾ ಇದ್ದಾರೆ ಅಂತಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಇವರ ಈ ಹುಟ್ಟುಹಬ್ಬ ಇಂಥ ಮಕ್ಕಳ ಜೊತೆಗೆ ಆಚರಣೆ ಮಾಡಿಕೊಳ್ತಿರ್ತಕ್ಕಂಥದ್ದು ಮುಂದಿನ ಅವರ ಬೆಳವಣಿಗೆಗೆ ಶುಭಾಶಯವನ್ನು ಕೋರಿರ್ತಕ್ಕಂಥ ಸಂದೇಶ ಅಂತಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಶಾಲೆಯ ಬಗ್ಗೆ, ಶಿಕ್ಷಕರ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ನಮ್ಮ ವಿಜಯ್ ಅವರು, ರಮೇಶ್ ಅಣ್ಣವರು ಬಹಳ ಮಾರ್ಮಿಕವಾಗಿ ಮಾತನಾಡಿ ಸತ್ಯ ಅಥವಾ ಸತ್ಯಗಳನ್ನು ನಾವು ಸಮಾಜದ ಮುಖ್ಯವಾದ ಆದ್ಯ ಕರ್ತವ್ಯ. ಇಂಥ ಕೆಲಸಗಳು ನಮ್ಮ ಸಂಘಟನೆಯಿಂದ, ನಮ್ಮ ದಲಿತ ಪರ ಸಂಘಟನೆಯಿಂದ ಹೆಚ್ಚು ಕಾರ್ಯಗಳು ನಡೆಯಲಿ. ಎಲ್ಲರೂ ಕೂಡ ಇಂಥ ವಿಶೇಷ ಮಕ್ಕಳ ಜೊತೆಗೆ ತಮ್ಮ ಹುಟ್ಟುಹಬ್ಬ ಅಷ್ಟೇ ಅಲ್ಲ, ಮನೆಯ ಸಮಾರಂಭ ಕೂಡ ಇಂಥ ಮಕ್ಕಳ ಜೊತೆಗೆ ಹೆಚ್ಚು ಆಗಲಿ ಅಂತಿರ್ತಕ್ಕಂಥ ಮಾತನ್ನು ಹೇಳಿ ಅಶೋಕ್ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಾನು ಮಾತನಾಡಲಿಕ್ಕೆ ಚಪ್ಪಾಳೆ ಮಾಡ್ರಿ ಜೋರಾಗಿ. ಉತ್ತಮವಾದಂಥ ಸಮಾಜ ಸೇವೆ ಗುರಿಯನ್ನು ಇಟ್ಟುಕೊಂಡು ಯಾರು ಈ ವಿಶೇಷ ಶಾಲೆಯಲ್ಲಿ ಪ್ರವೇಶ ಮಾಡ್ತಾರೋ ಅವ್ರ ಜೀವನ ಉತ್ತಮ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಆ ಲಿಸ್ಟ್ನಲ್ಲಿ ಅಶೋಕ್ ಅವ್ರದ್ದು ಒಂದು ಲಿಸ್ಟ್ನಲ್ಲಿ ಪ್ರಥಮವಾಗಿಯೇ ಇದೆ ಅನ್ನುವಂಥ ಮಾತನ್ನು ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕೆಲವಾದಿಯವರು ವಿಶೇಷವಾದಂಥ ಒಂದು ಮಾತಿನಲ್ಲಿ ಮಾತಾಡುವಾಗ ಒಂದು ಬಹಳ ಉತ್ತಮವಾದಂಥ ಮಾತನ್ನು ಹೇಳಿದರು. ಇವತ್ತಿನ ದಿನಮಾನದಲ್ಲಿ ಬರ್ತ್ಡೇಯನ್ನು ಅಲ್ಲೇ ಇಲ್ಲಿ ಆಚರಿಸಿ ದುಂದು ವೆಚ್ಚ ಮಾಡುವುದಕ್ಕಿಂತ ಇಂಥ ವಿಶೇಷ ಶಾಲೆಯಲ್ಲಿ ಇಂಥ ಅಸಹಾಯಕರಲ್ಲಿ ನಾವು ಅದನ್ನು ಮಾಡೋದರಿಂದ ಬಹಳ ಉತ್ತಮವಾದಂಥ ದೇವರ ಸೇವೆ ಇದು ನೇರವಾಗಿ ಅವರಿಗೆ ಮುಟ್ತದೆ ಅಂತೇಳಿ ಒಂದೇ ಮಾತು ನಿಮಗೆ ಹೇಳ್ತೇನೆ. ಯಾರು ಅಸಹಾಯಕರಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ, ಯಾರು ವಿಕಲಚೇತನರಿದ್ದಾರೆ, ಯಾರು ಮತ್ತೊಬ್ಬರನ್ನು ಆಶ್ರಯಾಗಿ ಕುಂತಿದ್ದಾರೆ, ಅವರನ್ನು ನೀವು ಪ್ರೀತಿಯಿಂದ ಕಂಡು ಏನಾದರೂ ಒಂದು ಸಹಾಯ ಅಥವಾ ಪ್ರೀತಿಯಿಂದ ಮನಸ್ಪರಿವರ್ತನೆ ಆಗುವಂಥ ಒಂದು ಮಾತನ್ನು ನೀವು ಆಡಿದ್ರಂದ್ರೆ ಅವನ ಮನಸ್ಸು ಅತಿ ಒಂದು ಉತ್ಸಾಹವಾಗಿ ಮಾಡಿದ್ರಂದ್ರೆ ನಿಜವಾಗಿ ಅದು ದೇವರ ಸೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ದೇವರನ್ನು ನಾವು ಕಾಣುವಂಥ ಜಾಗ ಅದು. ಭಗವಂತನನ್ನು ಕಾಣುವುದು ಎಲ್ಲಿ ಅಂತಂದ್ರೆ ಅಸಹಾಯಕರು, ನಿರ್ಗತಿಕರಲ್ಲಿ ನಾವು ಅದನ್ನು ಕಾಣ್ತೀವಿ ಅನ್ನುವಂಥ ಮಾತು. ಮತ್ತೊಂದು ಮಾತು ಹೇಳಿದ್ರು ಅವರು, ಬಹಳಷ್ಟು ಸುದೀರ್ಘವಾಗಿ ನನ್ನ ಬಗ್ಗೆ ಚರ್ಚೆ ಮಾಡಿದ್ರು. ನಮ್ಮ ಶಾಲೆಯ ಬಗ್ಗೆ ನಿನ್ನೆ ಅವರು ನನಗೂ ಅನ್ನಿಸ್ತು, ನೀವು ಕುಂದ್ರಂದ್ರೆ ಕುಂದಿರ್ತಾ ಇಲ್ಲ, ಕುರ್ಚಿ ಐತಿ, ನಿಂತ ನೀವೆಲ್ಲ ಮಾತಾಡಕತ್ತೀರಲ್ಲ ಅಂತ ನಾನು ಪ್ರಶ್ನೆ ಮಾಡಿದೆ ಅವ್ರಿಗೆ ಆಫೀಸ್ನಾಗ. ನಾನು ನಿಂತ ಮಾತಾಡಿದೆ. ಬಹಳಷ್ಟು ವಿವರವಾದಂಥ ಮಾತನ್ನು ಹೇಳಿದ್ರು. ಅವರ ಸಮಾಜದ ಒಂದು ಸೇವೆ ನಮಗಿಂತ ಒಂದು ಹೆಜ್ಜೆ ಮುಂದದ. ಬಹುಶಃ ಬಹಳ ಮಂದಿಗೆ ಗೊತ್ತಿಲ್ಲ, ನನಗೂ ತಿಳಿತದ ಕೊನೆಗೆ. ನನಗಿಂತ ಒಂದು ಹೆಜ್ಜೆ ಮುಂದೆ ಅಂದ್ರೆ ನಮಗಿಂತ ಒಂದು ಹೆಜ್ಜೆ ಮುಂದೆ ಸೇವೆ ಇದೆ. ಏನು ಅವ್ರ ಸೇವೆ? ಅವ್ರು ಇಂಥ ಶಾಲೆ ಮಾಡಲಿಲ್ಲ. ಯಾರಿಗೆ ರೊಕ್ಕ ಕೊಟ್ಟು ಹೋಗಿ ಏನಾರು ಅದನ್ನು ಮಾಡಿದ್ರೆ ಮಾಡ್ರಿ ಅಂದಿಲ್ಲ. ಅವ್ರು ಏನು ಮಾಡ್ತಾರೆ ಇದ್ದಾರೆ ಅಂದರೆ ಅಸಹಾಯಕರು, ನಿರ್ಗತಿಕರು ಅಂತಿಮ ಸಂಸ್ಕಾರಕ್ಕೆ ಯಾರಿಗೆ ಏನು ಅವಶ್ಯಕತೆ ಇದೆ ಗೊತ್ತಾಗಲಾರ್ದಾಗೆ ಅಂತಿಮ ಸಂಸ್ಕಾರವನ್ನು ಅವರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ಅದು. ಯಾರು ಅವ್ರಿಗೆ ಹೇಳಿರೋದಿಲ್ಲ ಕೊಡುವಂತ ಹೇಳಿ. ಇದು ನಿಜವಾದ ಸೇವೆ, ಇದು ನಿಜವಾದಂಥ ಸೇವೆ. ಭಗವಂತ ಒಂದೊಂದು ಹಚ್ಚಿರ್ತಾನೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ. ಅವ್ರು ಹೇಳೋದಿಲ್ಲ, ಪೇಪರ್ನಾಗ ಬಂದಿರೋದಿಲ್ಲ ಎಲ್ಲ, ನಾ ಇಂಥ ಕೆಲಸ ಮಾಡ್ತೀನಿ, ನಾ ಇಂಥ ಕೆಲಸ ಮಾಡ್ತೀನಿ ಅಲ್ಲ. ಅದು ಸೇವೆ. ಎಲೆ ಮರಿ ಕಾಯಿಯಲ್ಲಿ ನಾವು ಭಗವಂತನನ್ನು ನಂಬಿ ಸೇವೆ ಮಾಡಿದರೆ, ನಾವು ನಿಮ್ಮ ಸೇವೆ ಮಾಡಿದರೆ, ಅಸಹಾಯಕರು ನಾವು ಸೇವೆ ಮಾಡಿದರೆ ನಮ್ಮ ಸೇವೆ ಮಾಡಲಿಕ್ಕೆ ಮೇಲೊಬ್ಬನು ಕುಂತಿರ್ತಾನೆ ಅನ್ನುವಂಥ ಮಾತು ಅಷ್ಟೇ ನಾವು ತಿಳ್ಕೊಬೇಕು. ವಿನ ಬೇರೆದೇನೂ ಇಲ್ಲ ಇದರಲ್ಲಿ. ಇವತ್ತಿನ ದಿನ ಈ ಶಾಲೆ ಬಗ್ಗೆ ಬಹಳಷ್ಟು ಹೇಳೋದಿಲ್ಲ ನಾವು. ನೀವೇನು ಅಡ್ಡಾಡಿ ನೋಡ್ತಿರಲ್ಲ ಅದೇ ಪರಿಚಯ. ಅಶೋಕ್ ಅವರ ಜನ್ಮದಿನದ, ಹುಟ್ಟುಹಬ್ಬದ ಜನ್ಮದಿನದ ಅಂಗವಾಗಿ ನೀವೆಲ್ಲರೂ ಬಳಗದವರು ಬಂದಿರಿ, ಭಾಳ ಸಂತೋಷ ನನಗೆ. ಆಮೇಲೆ
ನಮ್ಮ ಶಾಲೆಗೆ ಚಿರಪರಿಚಿತರು ಇದ್ದೀರಿ, ನೀವು ಒಳ್ಳೆ ಆತ್ಮೀಯರು ಇದ್ದೀರಿ. ನಿಮ್ಮ ಪರವಾಗಿನ ಇವತ್ತು ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ, ಅನ್ನ ಸಂತರ್ಪಣೆ ಇದೆ. ನಿಜವಾಗಿ ಬಹಳ ಸಂತೋಷ. 365 ದಿನಾನೂ ಇಲ್ಲಿ ಬರ್ತ್ಡೇ ಆಚರಿಸಬೇಕು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಈಗೀಗ ಒಂದು 4-5 ವರ್ಷದಿಂದಂತೂ ನಿಮ್ಮ ನಿಜವಾಗಿ ಹೇಳ್ತೀನಿ ನಾನು, ಜನರ ಮನಸ್ಸು ಸ್ವಲ್ಪ ಪರಿವರ್ತನೆ ಆಗಿದೆ. ಸಾಕಷ್ಟು ದುಡ್ಡಿದೆ, ಏನಪ್ಪ ಇದು, ಏನೈತಿದ್ರೆ ಏನಿದೆ, ಎಲ್ಲೇ ನಾವು ಕೊಡಬೇಕು, ಎಲ್ಲೇ ನಾವು ಮಾಡಬೇಕು. ಈಗ ಕೆಲವೊಂದು ಕಡೆ ವೃದ್ಧಾಶ್ರಮ, ಕೆಲವೊಂದು ಕಡೆ ವಿಶೇಷ ಶಾಲೆ, ಕೆಲವೊಂದು ಕಡೆ ಅನಾಥ ನಿರ್ಗತಿಕ ಮಕ್ಕಳು ಕೊಟ್ಟಿರ. ಅಷ್ಟೇ ಅಲ್ಲ, ಅಲ್ಲಿ ಹೋಗಬೇಕಂತೇನಿಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಹಿಂದೆ ಮುಂದೆ ಯಾರಾದರೂ ಅಸಹಾಯಕರು ಇದ್ದೇ ಇರ್ತಾರೆ. ಒಂದು ಸಣ್ಣ ಮಗು ಬಡತನದಲ್ಲಿ ಒಂದು ನೋಟ್ ಬುಕ್ ಅವ್ರಿಗೆ ಬೇಕಾಗ್ತಿದಾರೆ, ಆ ಪುಸ್ತಕವನ್ನು ಕೊಡಿಸ್ರಿ. ನೀವು ವಿದ್ಯಾ ದಾನ ಮಾಡಿದಾಗ ನೀವು ಅದನ್ನು ಒಬ್ಬ ಫೀ ತುಂಬಲಿಕ್ಕೆ ಆಗ್ತಿರೋದಿಲ್ಲ, ಬ್ಲಡ್ ಅವ್ರಿಗೆ ಕೊಡಿಸಲಿಕ್ಕೆ ಆಗ್ತಿರೋದಿಲ್ಲ. ಕೆಲವೊಂದು ಸಂದರ್ಭದೊಳಗೆ ನೀವು ಅದನ್ನು ಮಾಡಿದರೆ ನಿಜವಾಗಿ ದೇವರ ಸೇವೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳಷ್ಟು ಟೈಮ್ ಆಗ್ಯದ. ನಮಗೆ ಮಾತಾಡೋಕೆ ಹಚ್ಚಿದ್ರೆ ನಾವು ಸಂಜೆ ತನಕ ಮಾತಾಡೋರ, ಆದ್ರೆ ಬೇಡದು. ನೀವೆಲ್ಲರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮೇಲಿಂದ ಮೇಲೆ ತಾವು ಬರ್ತಿರ್ಬೇಕು ನಮ್ಮ ಸಂಸ್ಥೆಗೆ ಅನ್ನುವಂಥ ದಾನಿಗಳನ್ನು ಈ ಶಾಲೆ ತೋರಿಸ್ರಿ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಬ್ಬರು 5,000 ರೂಪಾಯಿ ದಾನ ಮಾಡಿದರು, ನೀವು 5,000 ರೂಪಾಯಿ ನಿಮಗಾಗ್ಯದ, ನಮಗದಕ್ಕೆ ಭಾಳಷ್ಟು ಪೂಜೆಗಳನ್ನು ಹಚ್ಕೊಂಡ್ಬಿಡ್ತೀವಿ ನಾವು. 5,000ಕ್ಕೆ 3 ಪೂಜೆಗಳೇನು ಬರ್ತಾವಲ್ಲ, ನಾವು ಸಾಕಷ್ಟು ಪೂಜೆಗಳನ್ನು ಹಚ್ಕೊಂಡ್ಬಿಡ್ತೀವಿ. ಅರ್ಥಾತ್ ಅಷ್ಟು ದುಡ್ಡು ನಮಗೆ ಬಂದದ್ದು ಈ ಸಂದರ್ಭದಲ್ಲಿ ಅಂತ ನಾವು ತಿಳ್ಕೊತೀವಿ. ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ತಾವೆಲ್ಲರೂ ಇಲ್ಲಿ ಬಂದಿರಿ, ಮಕ್ಕಳನ್ನು ಉಣಿಸ್ರಿ, ತಾವು ಉಂಡು ಹೋಗಬೇಕು ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.